ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನೆನ್ನೆ IPL ಇಂದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಬಿಡ್ಡಿಂಗ್ ಎಲ್ಲ ಆಯಿತು. ಅದೆಲ್ಲ ನೋಡಿ ಪರ್ಸ್ನಲಿ ನಂಗೆ ಅನ್ಸಿದ್ದು ಏನಪ್ಪ ಅಂತ ಅಂದರೆ, ನೀವೇನಾದರೂ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂತ ಅಂದರೆ, ಯೂಟ್ಯೂಬರ್ ಆಗಿದ್ದೀರಾ ಅಂದರೆ, ರೀಲ್ಸ್ ಮಾಡ್ತೀರಾ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ, ಲಿಟ್ರಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಗೋಲ್ಡನ್ ಏಜ್ ಶುರುವಾಗ್ತದೆ ಅಂತ ಪರ್ಸ್ನಲಿ ಅನ್ನಿಸ್ತಾ ಇರುವಂಥದ್ದು. ಈ ಒಂದು IPL ಏನು ಬ್ರಾಡ್ಕಾಸ್ಟಿಂಗ್ ರೈಟ್ಸಿಗೂ ಈ ಒಂದು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗೂ ಏನಪ್ಪ ಸಂಬಂಧ ಅಂತ ಕೇಳ್ತಾ ಇದ್ದೀರಾ ಅಂತಂದರೆ, ಸಂಬಂಧ ಇದೆ. ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು IPL ಇಂದು ಬ್ರಾಡ್ಕಾಸ್ಟಿಂಗ್ ರೈಟ್ಸು ಲಿಟ್ರಲಿ 44,000 ಕೋಟಿ ರೂಪಾಯಿಗೆ ಸೇಲ್ ಆಗಿರುವಂಥದ್ದು. ಈ ಒಂದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಂದರೆ ಏನಪ್ಪ ಅಂತಂದರೆ, ಒಂದು ಟಿ ವಿ ಚಾನಲ್ನವರು ಆ ಒಂದು IPLನ ಬ್ರಾಡ್ಕಾಸ್ಟ್ ಮಾಡೋದಕ್ಕೆ, ಅವರು ಟಿ ವಿಯಲ್ಲಿ ಹಾಕೋದಕ್ಕೆ ಈ ಒಂದು BCCI ನಮ್ಮ ಕ್ರಿಕೆಟ್ ಬೋರ್ಡ್ ಇದೆಯಲ್ವ ನಮ್ಮ ಭಾರತದ್ದು, ಸೊ ಅವ್ರ ಹತ್ರ ಇಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ತೊಗೋತಾರೆ. ಸೊ ಅದೇ ಒಂದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಆಯಿತು, ನೆನ್ನೆ ಬಿಡ್ ಮಾಡಿಬಿಟ್ಟು ತೊಗೊಂಡ್ರು. ಈ ಒಂದು ಟಿ ವಿಯಲ್ಲಿ ಇನ್ಮೇಲೆ ಮುಂಚೆ ಹೆಂಗೆ ಸ್ಟಾರ್ ಸ್ಪೋರ್ಟ್ಸಲ್ಲಿ ಬರ್ತಾಯಿತ್ತು, ಅದೇ ರೀತಿ ಟಿ ವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಬರುತ್ತೆ. ಆದರೆ ಇಷ್ಟು ದಿನ ನಾವು ಈ ಒಂದು IPLನ ಏನು ಹಾಟ್ಸ್ಟಾರಲ್ಲಿ ನೋಡ್ತಾ ಇದ್ವು, ಸೊ ಇನ್ಮೇಲೆ ಹಾಟ್ಸ್ಟಾರ್ನಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಊಟಲ್ಲಿ ಬರುತ್ತೆ. ಹೌದು, ಊಟಿಂದು ಸರ್ವರ್ ಎಷ್ಟು ಕಿತ್ತೋಗಿರೋ ಥರ ಇದೆ ಅಂತ ಅಂದರೆ ಗೊತ್ತಿಲ್ಲ ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಸೊ ಇನ್ಮೇಲೆ ಆ್ಯಕ್ಚುಲಿ ಈ ಒಂದು ವಯಾಕಾನ್ 18 ಅಂತಾರೆ ಆಯಿತಾ. ಸೊ ಅದು ರಿಲಯನ್ಸ್ ಜಿಯೋ ಇದೆ ಅಲ್ವಾ, ಸೊ ಅಂಬಾನಿ ಅವ್ರದ್ದು. ಸೊ ಅವ್ರ ಮುಖಾಂತರ ಪರ್ಚೇಸ್ ಮಾಡಿ, ನಿಮ್ಮ ಹತ್ರ ಎಲ್ಲ ಜಿಯೋ ಸಿಮ್ ಇದ್ದರೆ, ಜಿಯೋ ಫೈಬರ್ ಇದ್ದರೆ ಆರಾಮಾಗಿ ಫ್ರೀಯಾಗಿ ನೋಡ್ಕೊಬೋದು ನಂಗೆ ಅನ್ನಿಸ್ತಂಗೆ. ಸೊ ಈ ರೀತಿ ವಯಾಕಾನ್ 18 ಅವ್ರು ಪರ್ಚೇಸ್ ಮಾಡಿದ್ರು. ಊಟಲ್ಲಿ ಮೇಲೆ ಈ ಒಂದು IPLನ ಮುಂದಿನ 5 ವರ್ಷ, ಪರ್ಮನೆಂಟ್ ಅಲ್ಲ, 2023ನೇ ಇಸ್ವಿ, ನೆಕ್ಸ್ಟ್ ವರ್ಷದಿಂದ 2027ನೇ ಇಸ್ವಿ ತನಕ 5 ವರ್ಷಕ್ಕೆ ಮಾತ್ರ ಇದು ಬೆಡ್ಡಿಂಗ್ ಆಗಿರುವಂಥದ್ದು. 5 ವರ್ಷಕ್ಕೆ 44,000 ಕೋಟಿ, 44,000 ಕೋಟಿ. ಕ್ರೇಜಿ ವಿಷಯ. ನಾನು ಏನು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಏನಕ್ಕೆ ಗೋಲ್ಡನ್ ಏಜ್ ಅಂತ ಅಂದೆ ಅಂತ ಅಂದರೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಈ ಏನು ಟೋಟಲ್ 44,000 ಕೋಟಿ ಬಿಡ್ಡಾಯಿತು, ಅಷ್ಟು ದುಡ್ಡು ಕೊಟ್ಬಿಟ್ಟು BCCIಯಿಂದ ಪರ್ಚೇಸ್ ಮಾಡಿದ್ರು. ಅದರಲ್ಲಿ ಟಿ ವಿ ರೈಟ್ಸಿಗೆ 23,000 ಕೋಟಿ ಕೊಟ್ಟಿದ್ದಾರೆ ಆಯಿತಾ. ಯಾರು ಸ್ಟಾರ್ ಸ್ಪೋರ್ಟ್ಸ್ ಅವರು 23,000 ಕೋಟಿ ಟಿ ವಿಗೆ ಕೊಟ್ಟರೆ, ಡಿಜಿಟಲ್ ರೈಟ್ಸು ಲಿಟ್ರಲಿ 20,000 ಕೋಟಿ, 20,500 ಕೋಟಿ ಡಿಜಿಟಲ್ ರೈಟ್ಸನ್ನು ಈ ಒಂದು ವಯಾಕಾನ್ 18 ಅಂದರೆ ಜಿಯೋದವರು ಊಟವ್ರು ಪರ್ಚೇಸ್ ಮಾಡಿರುವಂಥದ್ದು. 20,500 ಕೋಟಿ ಡಿಫ್ರೆನ್ಸ್ ನೋಡಿ. ಟಿ ವಿ ಬ್ರಾಡ್ಕಾಸ್ಟಿಂಗ್ ರೈಟ್ಸಿಗೂ ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ರೈಟ್ಸಿಗೂ ಅಂಥ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಹತ್ತತ್ರ ಕೇವಲ 3,000 ಕೋಟಿ ಡಿಫ್ರೆನ್ಸ್ ಇರುವಂಥದ್ದು. ಸೊ ಇದರಿಂದ ಏನಪ್ಪ ನಮಗೆ ಗೊತ್ತಾಗತ್ತೆ ಅಂತ ಅಂದರೆ, ನಾವು ಏನು ಡಿಜಿಟಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ, ನಾವು ಆಲ್ಮೋಸ್ಟ್ ಟಿ ವಿಗೆ ಈಕ್ವಲೆಂಟಾಗಿ ಬಂದಿದ್ದೀವಿ ಅಂತ ಅರ್ಥ ಆಯಿತಾ. ಏನಕ್ಕೆ ಅಂತ ಅಂದರೆ, ಈ ಟಿ ವಿಯವರು ಆಯಿತಾ, ಈ ಬ್ರಾಡ್ಕಾಸ್ಟ್ ಮಾಡೋರು ಏನು ಆನ್ಲೈನ್ ಮಾಡ್ತಾರಲ್ವ, ಅವರಿಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾರೆ ಆಯಿತಾ. ಸೊ ಅವ್ರೇನು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ, ಅದನ್ನು ಅಡ್ವರ್ಟೈಸ್ಮೆಂಟ್ ಮುಖಾಂತರ ರಿಕವರ್ ಮಾಡ್ಕೊಬೋದು ಅಂತ. ಸೊ ಇದರ ಒಂದು ಅರ್ಥ ಏನಪ್ಪ ಅಂತಂದರೆ, ಈ ಅಡ್ವರ್ಟೈಸರ್ಸ್ ಇರ್ತಾರಲ್ವ, ಸೊ ಈ ಅಡ್ವರ್ಟೈಸರ್ಸ್ಗಳು ಯಾರಾದರೂ ಆಗಿರ್ಬೋದು, ನಾವು ಟಿ ವಿಯಲ್ಲಿ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ. ಸೊ ಎಲ್ಲ ಅಡ್ವರ್ಟೈಸರ್ಸ್ಗಳು ಟಿ ವಿಗೆ ಎಷ್ಟು ಪ್ರಿಯಾರಿಟಿಯನ್ನು ಕೊಡ್ತಾ ಇದ್ದಾರೆ, ಅಷ್ಟೇ ಪ್ರಿಯಾರಿಟಿಯನ್ನು ಡಿಜಿಟಲ್ ಕಂಟೆಂಟ್ಗೂ ಕೂಡ ನೀಡ್ತಾ ಇರುವಂಥದ್ದು ಅಂತ ಈ ಮುಖಾಂತರ ಪ್ರೂವ್ ಆಗ್ತಾ ಇದೆ. ಸೊ ಇದೊಂದು ರೀತಿ ಗೋಲ್ಡನ್ ಎರಾ ಅಂತಲೇ ಅನ್ಬೋದು. ಸೊ ಫ್ಯೂಚರ್ನಲ್ಲಿ ಈ ರೀತಿ ಡಿಜಿಟಲ್ ಕಂಟೆಂಟಿಗೆ ಜಾಸ್ತಿ ಪ್ರಿಯಾರಿಟಿ. ಫ್ಯೂಚರ್ ನಂಗೆ ಅನ್ನಿಸ್ದಂಗೆ ಈ ಒಂದು ಟಿ ವಿ ರೈಟ್ಸ್ಗಿಂತ ಡಿಜಿಟಲ್ ರೈಟ್ಸ್ನ ಬೆಲೆನೇ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಟಿ ವಿಯಿಂದ ಈ ಒಂದು ಡಿಜಿಟಲ್ ಕಡೆಗೆ ಮೂವ್ ಆಗ್ತಾರೆ ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇದು ತುಂಬ ಒಳ್ಳೆಯ ಅಪ್ಡೇಟ್ ಆಯಿತಾ. ಸೊ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ತಿಳಿಸ್ಕೊಡ್ತೀನಿ ಆಯಿತಾ. 2015ನೇ ಇಸ್ವಿಯಲ್ಲಿ ಇದೇ ರೀತಿ ಡಿಜಿಟಲ್ ಬಿಡ್ಡಿಂಗ್ ಆಗುತ್ತೆ ಆಯಿತಾ. ಈ ಒಂದು ಬ್ರಾಡ್ಕಾಸ್ಟಿಂಗಿಗೆ ಡಿಜಿಟಲ್ ರೈಟ್ಸ್ನ ಬಿಡ್ಡಿಂಗ್ ಆಗುತ್ತೆ 2015ನೇ ಇಸ್ವಿಯಲ್ಲಿ. ಆ ಟೈಮಲ್ಲಿ ಜಿಯೋ ಇರಲಿಲ್ಲ ಆಯಿತಾ. ಕೆಲವು ಜನ ಇಂಟರ್ನೆಟ್ ಯೂಸರ್ಸ್ ಇದ್ದರು. ಆ ಟೈಮಲ್ಲಿ ಹಾಟ್ಸ್ಟಾರ್ ಅವರೇ ಈ ಒಂದು ಬಿಡ್ಡಿಂಗನ್ನು ವಿನ್ ಆಗ್ತಾರೆ ಕೇವಲ 302 ಕೋಟಿಗೆ. ಈ ಸಲ ಎಷ್ಟು ಕೊಟ್ಟಿದ್ದಾರೆ ಅವರು? 21,000 ಕೋಟಿಗೆ. ಈ ವರ್ಷ ಆದರೆ 2015ನೇ ಇಸ್ವಿಯಲ್ಲಿ ಕೇವಲ 302 ಕೋಟಿಗೆ 3 ವರ್ಷಕ್ಕೆ ಈ ಒಂದು IPL ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ರೇಟ್ ಸೇಲ್ ಆಗಿತ್ತು. ಆ ಟೈಮಲ್ಲಿ ಜಿಯೋನೇ ಇರಲಿಲ್ಲ ಆಯಿತಾ. ಯಾವಾಗ ಜಿಯೋ ಬಂತು, 2017ನೇ ಇಸ್ವಿಯಲ್ಲಿ ಹತ್ತತ್ರ ಜಿಯೋ ಬಂದಿದ್ದು. ನಂತರ 2018ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಈ ಒಂದು ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ರೈಟ್ಸನ್ನು ಯಾರು ಹಾಟ್ಸ್ಟಾರ್ ಅವರೇ ತಗೋತಾರೆ. ಡಿಜಿಟಲ್ ಮತ್ತು ಟಿ ವಿ ಎರಡನ್ನೂ ಕೂಡ 2018ನೇ ಇಸ್ವಿಯಲ್ಲಿ ಸ್ಟಾರ್ ಅವರೇ ತೊಗೊಂಡಿರ್ತಾರೆ. ಸೊ ಟಿ ವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಬರ್ತಾಯಿತ್ತು ಮತ್ತು ಮೊಬೈಲ್ ಡಿಜಿಟಲಲ್ಲಿ ಹಾಟ್ಸ್ಟಾರಲ್ಲಿ ಬರ್ತಾಯಿತ್ತು. ಸೊ ಟೋಟಲ್ ಅವ್ರು ಕೊಟ್ಟಿದ್ದು ಸುಮಾರು 16,000 ಕೋಟಿ ಎರಡಕ್ಕೆ 5 ವರ್ಷಕ್ಕೆ. ಸೊ ಅದರ ಡಿಜಿಟಲ್ 4,000 ಕೋಟಿ. ಸೊ ಆ ಟೈಮಲ್ಲಿ ಸ್ವಲ್ಪ ಜಿಯೋ ಬಂದಿತ್ತು, ಸ್ವಲ್ಪ ಇನ್ನು ಇಂಟರ್ನೆಟ್ ಯೂಸರ್ ಸ್ವಲ್ಪ ಜಾಸ್ತಿ ಆಗಿದ್ದರು. ಸೊ ಇದೀಗ ನೋಡ್ಬೋದು, ಸೊ 5 ವರ್ಷ ಆದಮೇಲೆ ಇದೀಗ 21,000 ಕೋಟಿಗೆ ಸೇಲ್ ಆಗ್ತಾಯಿದೆ ಅಂತ ಅಂದರೆ
ಈ ಡಿಜಿಟಲ್ ಕಂಟೆಂಟ ವ್ಯಾಲ್ಯೂ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಬೆಂಕಿ ವಿಷಯ ಆಯಿತಾ. 5 ವರ್ಷಕ್ಕೆ 21,000 ಕೋಟಿ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ. ಸೊ ಪರ್ ಮ್ಯಾಚ್ ಅಪ್ರಾಕ್ಸಿಮೇಟ್ಲಿ ಹತ್ರ 110 ಕೋಟಿ 100 ಕೋಟಿ ಆಗುತ್ತಂತೆ ನಂಗೆ ಅನ್ನಿಸ್ತಂಗೆ. 105 ಕೋಟಿ ಆಗ್ಬೋದು ಪರ್ ಮ್ಯಾಚು. IPL ಒಂದು ಮ್ಯಾಚಿಗೆ ಎಷ್ಟು ದುಡ್ಡು ಬರುತ್ತೆ ಅಂದರೆ BCCI ಅವ್ರಿಗೆ 105 ಕೋಟಿ. ಲಿಟ್ರಲಿ ಕ್ರೇಜ್ ದುಡ್ಡು ಮಾಡ್ತಿದ್ದಾರೆ ಮಾತ್ರ IPLನವರು. BCCI ಒಂಥರ ಹೇಳೋದಕ್ಕೆ ಹೋದರೆ ಇದು ಪರ್ ಮ್ಯಾಚ್ ಲೆಕ್ಕ ಹಾಕೊಂಡ್ರೆ ವಿಶ್ವದ ಲೀಗ್ ಇದಲ್ವಾ, ಎಷ್ಟು ದೊಡ್ಡ ದೊಡ್ಡ ಲೀಗ್ಗಳಿದಲ್ವಾ, ಸೊ ಅದರಲ್ಲಿ 2ನೇ ಸ್ಥಾನವನ್ನು IPL ಪಡ್ಕೋತಿರುವಂಥದ್ದು ಬೆಂಕಿ ವಿಷಯ. ಮೊದಲ ಸ್ಥಾನದಲ್ಲಿ NFL ಇದೆ ಆಯಿತಾ, ನ್ಯಾಷನಲ್ ಫುಟ್ಬಾಲ್ ಲೀಗ್ ಅಂತ ಅಂದರೆ. ಫುಟ್ಬಾಲ್ ಅಂತಂದರೆ ನಾರ್ಮಲ್ ಫುಟ್ಬಾಲ್, ರಗ್ಬಿಗೆ US ಅಲ್ಲಿ ಫುಟ್ಬಾಲ್ ಅಂತಾರೆ, ಫುಟ್ಬಾಲ್ ಲೀಗ್. ಸೊ 2ನೇದು IPL. ನೆಕ್ಸ್ಟ್ ನಂಗೆ ಅನ್ನಿಸ್ತಂಗೆ ಇದಿರಬೇಕು, ಅದು ಬ್ಯಾಸ್ಕೆಟ್ ಬಾಲ್ ಬರುತ್ತೆ, NBA ಇರಬೇಕು ಮೋಸ್ಟ್ ನಂಗೆ ಅನ್ನಿಸ್ತಂಗೆ. ಸೊ ಕ್ರೇಜಿ ವಿಷಯ, ಎಷ್ಟು ಬೆಲೆನೇ ಇಲ್ಲ ಹಂಗೆ ಹೋಗ್ಬಿಟ್ಟಿದೆ ಈಗಂತೂ, ಅಷ್ಟು ಕ್ರೇಜ್ ಇದೆ ನಮ್ಮ ಭಾರತದಲ್ಲಿ ಅಷ್ಟೇ IPLಗೆ. ಸೊ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗೆ ಗೋಲ್ಡನ್ ಎರಾ ಅಂತಲೇ ಅನ್ಬೋದು. ಸೊ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಅನ್ಸಿದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.